ಅಪಾರ್ಟ್ಮೆಂಟ್ ನಿವಾಸಿಗಳು ಮನೆಯಿಂದ ಹೊರಬರೋದಕ್ಕೆ ಭಯಪಡ್ತಿದ್ದಾರೆ. ಮನೆಯಿಂದ ಹೊರಬಂದ್ರೆ ಹೇಗೋ ಏನೋ ಅನ್ನೋ ಚಿಂತೆಗೀಡಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ನಿನ್ನೆ ಅಪಾರ್ಟ್ಮೆಂಟ್ ಬಳಿ ಕಾಣಿಸಿಕೊಂಡ ಚಿರತೆ. ಹೌದು, ಚಿರತೆ ಕಾಟಕ್ಕೆ ಮಲ್ಲಸಂದ್ರ ಅಪಾರ್ಟ್ಮೆಂಟ್ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಅತ್ತ ಅರಣ್ಯ ಅಧಿಕಾರಿಗಳು ಬೋನಿಟ್ಟು ಚಿರತೆ ಕಾರ್ಯಾಚರಣೆ ನಡೆಸಿದ್ದಾರೆ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೆ ಚಿರತೆ ಭಯ. ಮಲ್ಲಸಂದ್ರದ ಬಳಿ ಕಾಣಿಸಿಕೊಂಡ ಚಿರತೆ, ಅಪಾರ್ಟ್ಮೆಂಟ್ ನಿವಾಸಿಗಳ ನಿದ್ದೆಗೆಡಿಸಿದ ಚಿರತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಭಯ ಶುರುವಾಗಿದೆ. ರಾಜಧಾನಿಯ ಹಲವು ಭಾಗಗಳಲ್ಲಿ ಆಗಾಗ್ಗೆ ಪ್ರತ್ಯಕ್ಷಗೊಳ್ಳುತ್ತಿರುವ ಚಿರತೆ ಮಲ್ಲಸಂದ್ರ ತಲಘಟ್ಟಪುರದ ಸಮೀಪ ಕಾಣಿಸಿಕೊಂಡಿದ್ದು ಜನರ ನಿದ್ದೆ ಕೆಡಿಸಿದೆ. ಮಲ್ಲಸಂದ್ರದ ಪೂರ್ವ ವುಡ್ಸ್ ಮತ್ತು ತಲಘಟ್ಟಪುರದ ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವೇರ್ ಅಪಾರ್ಟ್ಮೆಂಟ್ ಬಳಿ ಚಿರತೆ ಕಾಣಿಸಿಕೊಂಡಿರುವ ಬಗ್ಗೆ ಜನ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು. ಹೀಗಾಗಿ ಕಾರ್ಯಾಚರಣೆ ನಡೆಸಿದ್ದ ಅರಣ್ಯ ಅಧಿಕಾರಿಗಳು ಬೋನ್ ಇರಿಸಿದ್ರು. ತಲಘಟ್ಟಪುರದ ಅಪಾರ್ಟ್ಮೆಂಟ್ ಬಳಿ ಚಿರತೆ ಪ್ರತ್ಯಕ್ಷಗೊಂಡಿರುವ ಬಗ್ಗೆ ಮಾತುಗಳು ಕೇಳಿ ಬಂದಿದೆ. ಸರಿಸುಮಾರು 2,500 ಫ್ಲಾಟ್ ಇರುವ ಅಪಾರ್ಟ್ಮೆಂಟ್ ಸುತ್ತ ಸಿಸಿಟಿವಿ ಕಣ್ಗಾವಲು ಇರಿಸಲಾಗಿದ್ದು ಸೇಫ್ಟಿ ದೃಷ್ಟಿಯಿಂದ ಬ್ಯಾಕ್ ಗೇಟ್ ಅನ್ನು ಕ್ಲೋಸ್ ಮಾಡಲಾಗಿದೆ. ಒಂದು ಹೇಳ್ತಾರೆ ಚಿರತೆ ಮರಿ ಬಂದಿತ್ತು, ಸೊ ಹಾಗಾಗಿ ಅದ್ರ ಅಮ್ಮ ಇಲ್ಲೆಲ್ಲೋ ಇರ್ಬೋದು ಅಂತ. ಬಟ್ ಆದರೆ ಬಂದಿದ್ದಂತೂ ನಿಜ. ಬಟ್ ಎಲ್ಲಿಂದ ಬಂತು, ಹೇಗೆ ಬಂತು, ಇರೋ ಕಾಡಿಂದ ಏನಾದ್ರು ಬಂದಿದೆಯಾ ಅಥವಾ ಬೇರೆ ಕಡೆಯಿಂದ ಬಂದಿದೆಯಾ ಅದಿನ್ನ ಗೊತ್ತಾಗಿಲ್ಲ. ಅದು ಗೊತ್ತಾಗಬೇಕಾಗಿದೆ. ತುರಳ್ಳಿ ಫಾರೆಸ್ಟ್ ಅಲ್ಲಂತೂ ಚಿರತೆ ಇರೋದು ನಿಜ. ನಮ್ಮ ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವೇರ್ ಇಂದ ಯಾರು ಹೊರಗಡೆ ಬರ್ತಾ ಇಲ್ಲ. ಬ್ಯಾಕ್ ಗೇಟ್ ಎಲ್ಲ ನೆನ್ನೆ ಕ್ಲೋಸ್ ಮಾಡಿದ್ರು, ಯಾರು ಹೊರಗಡೆ ಬರ್ತಾ ಇಲ್ಲ. ಹಿಂದೆ ಏನು ಕಾಣಿಸ್ಕೊಂಡಿಲ್ಲ. ಚಿರತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ. ಸ್ವಲ್ಪ ಹುಷಾರಾಗಿದೆ, ಈ ಗೇಟ್ ಹತ್ರ ಯಾರು ಹೋಗ್ಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಲ್ಲಸಂದ್ರದ ಪೂರ್ವ ವುಡ್ಸ್ ಬಳಿ ಚಿರತೆ ಸ್ಪಾಟ್ ಆದ ಸ್ಪಷ್ಟ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಅರಣ್ಯಾಧಿಕಾರಿಗಳು ಬೋನ್ ಇರಿಸಿದ್ರು. ಫ್ಯಾಕ್ಟರಿ ಮುಂಭಾಗದಲ್ಲಿ ಚಿರತೆ ಓಡಾಟದ ಹೆಜ್ಜೆ ಗುರುತು ಸಿಕ್ಕ ಕಾರಣ ಬೋನ್ ಇರಿಸಲಾಗಿದೆ. ಆದರೆ ಬೆಳಿಗ್ಗೆ ತನಕ ಯಾವುದೇ ಚಿರತೆ ಸೆರೆ ಸಿಗದ ಕಾರಣ ಬೋನ್ ತೆಗೆದುಕೊಂಡು ಹೋಗಲಾಗಿದೆ. ಈ ಮಧ್ಯೆ ಅಪಾರ್ಟ್ಮೆಂಟ್ ನಲ್ಲಿ ಭಯದ ವಾತಾವರಣ ಇದ್ರೆ, ಇತ್ತ ಮಹಿಳೆಯೊಬ್ಬರು ಇದು ಫಾರೆಸ್ಟ್ ಏರಿಯಾ, ನಿಜ ಹೇಳಬೇಕು ಅಂದ್ರೆ ನಾವು ಇವತ್ತು ಕಾಡನ್ನು ಆಕ್ರಮಿಸಿಕೊಂಡು ವನ್ಯಜೀವಿಗಳಿಗೆ ಮನೆ ಇಲ್ಲದಂತೆ ಮಾಡಿದ್ದೇವೆ ಅಂತಂದ್ರು. ಒಂದು ಚೀತಾ ಬಂದಿದೆ ಅಂತ ಹೇಳಿರೋದು ಮೆಸೇಜು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದ್ರು, ಸರ್ಚ್ ಮಾಡಿದ್ರು, ಎಲ್ಲೂ ಏನೂ ಸಿಕ್ಕಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೆಲ್ಲ ಫಾರೆಸ್ಟ್ ಏರಿಯಾ. ಇಲ್ಲಿ ನಾವು ಅಕ್ವೈರ್ ಮಾಡ್ಕೊಂಡು ನಮ್ಮ ಮನೆಗಳನ್ನ ಕಟ್ಕೊಂತಿದೀವಿ. ನಮ್ದೇ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಕಾಡು ಪ್ರಾಣಿಗಳು ಎಲ್ಲಿ ಹೋಗ್ಬೇಕು? ಫುಡ್ ಇಲ್ಲ, ಶೆಲ್ಟರ್ ಇಲ್ಲ, ಗಿಡ ಮರ ಕಡಿತಾ ಇದೀವಿ. ಇದು ಎಲ್ಲಿಗೆ ಹೋಗಿ ಎಂಡ್ ಆಗತ್ತೆ ಯಾರಿಗೂ ಗೊತ್ತಿಲ್ಲ. ಒಂದು ರಿಸರ್ವ್ ಫಾರೆಸ್ಟ್ ಅಂತ ಮಾಡಿ ಅದನ್ನ ಬೆಳೆಸಿ ಅದಕ್ಕೆ ಫುಡ್ ಎಲ್ಲ ಕೊಟ್ರೆ ಅದು ಯಾಕೆ ಇಲ್ಲಿಗೆ ಬರುತ್ತೆ? ಮಲ್ಲಸಂದ್ರದ ಬಳಿ ಅರಣ್ಯ ಇಲಾಖೆ 4-5 ಕಡೆ ಕ್ಯಾಮೆರಾ ಹಾಕಿದೆ. ಚಿರತೆ ಸಿಗದ ಕಾರಣ ಸದ್ಯ ಚಿರತೆ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಆದರೆ ಅರಣ್ಯ ಸಿಬ್ಬಂದಿ ಚಿರತೆ ಸೆರೆ ಹಿಡಿಯುವವರೆಗೂ ಜನರಲ್ಲಿ ಆತಂಕ ಮನೆ ಮಾಡಿರೋದಂತೂ ಸುಳ್ಳಲ್ಲ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.